ಯಾಕಂತಂದ್ರೆ ಅವರು ಮಾಡ್ತಾ ಇರುವ ಧರ್ಮ ಕಾರ್ಯಗಳನ್ನ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ. ಮೊನ್ನೆನೂ ಸಹ ಮದ್ದೂರಿನಲ್ಲಿ ನಡೆದ ಗಲಾಟೆನಲ್ಲಿ ಅತ್ಯಂತ ಹಿಂದೂ ಧರ್ಮದ ಹುಲಿಯಂತೆ ಗರ್ಜನೆ ಮಾಡಿ ಎಲ್ಲ ಹಿಂದೂ ಹುಲಿಯ ಕಾರ್ಯಕರ್ತರಿಗೆ ನಾನಿದ್ದೀನಿ ಜೊತೆನಲ್ಲಿ ಅಂತಂದೇಳಿ ಆಶ್ವಾಸನೆ ಕೊಡೋದಲ್ಲ, ಅವರ ಹೆಗಲನ್ನ ತಟ್ಟಿ ಹೇಳಿ ನಾವು ಇದ್ದೀವಿ ಹಿಂದೂ ಕಾರ್ಯಕರ್ತರ ನಡುವೆ ಅಂತಂದೇಳಿ ಹೇಳಿದ ಏಕೈಕ ವ್ಯಕ್ತಿ ಯಾರಪ್ಪ ಅಂತಂದ್ರೆ ನಮ್ಮ ವಿಜಯಪುರದ ಜನಪ್ರಿಯ ಶಾಸಕರಾದ ನಮ್ಮ ಶ್ರೀ ಯತ್ನಾಳ್ ಅವರು. ತುಂಬಾ ಖುಷಿ ಆಗತ್ತೆ. ಆದ್ರಿಂದ ನಾವು ದಯವಾಡ ಅವ್ರಿಗೂ ಮತ್ತೆ ನಮ್ಮ ಅಮರೇಶ್ ಅವ್ರಿಗೂ ಸಹಿತ ತಿಳಿಸಿದ್ವಿ. ಅದರ ಜೊತೆಯಲ್ಲಿ ನಮ್ಮ ಸಂಜೀವ್ ಕುಮಾರ್ ಅವ್ರಿಗೂ ಸಹ ಹೇಳಿದ್ವಿ, ನಮ್ಮ ಕಾರ್ಯಕ್ರಮಕ್ಕೆ ಅವರು ರಾಜಕೀಯದ ಯಾವ್ದೇ ಇರಲಿ, ಆದರೆ ಶಿಷ್ಯನಾಗಿ ಬಂದು ಆಶೀರ್ವಾದವನ್ನು ತಗೊಳ್ಲಿಕ್ಕೆ ಕಾರಣ ಅವನು ನಮ್ಮ ಸನಾತನ ಪರಂಪರೆಗೆ ಮಾಡ್ತಾ ಇರುವ ಸೇವೆ ಅತ್ಯಮೂಲ್ಯಪ್ಪ. ಹೀಗಾಗಿ ಅವರ ಯಾವುದೇ ಕಾರ್ಯಕ್ರಮ ಇದ್ರೂ ಬದಿಗೊಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿ ಸಿದ್ಧಲಿಂಗರ ಅನುಗ್ರಹವನ್ನು ತೆಗೆದುಕೊಳ್ಳಲಿ. ಕಾರಣ ಅಂತಂದ್ರೆ ಕಾಲಜ್ಞಾನದಲ್ಲಿ ಮುಂದಿನ ದಿನಮಾನಗಳಲ್ಲಿ ಯಾವ ಮನೆಯಿಂದ ಹೊರಗಡೆ ಹಾಕಿದ್ದೀನಿ ಅಂತಂದೇಳಿ ಯಾರು ಸಮರ್ಥನೆಯನ್ನ ಮಾಡ್ತಾ ಇದ್ದಾರೋ ಆ ಮನೆಯ ಒಡೆಯ ಯಜಮಾನನೇ ಇವರೇ ಆಗಬಹುದು ಅಂತಂದು ಕಾಲಜ್ಞಾನ. ಅದರ ಜೊತೆಯಲ್ಲಿ ಒಂದು ಕಾಲಜ್ಞಾನ ಮುಂಬರುವ ದಿನಗಳಲ್ಲಿ ವಿಜಯಪುರಕ್ಕೆ ಒಂದು ಸ್ಥಾನಮಾನನೇ ಬೇರೆ ಆಗುತ್ತೆ. ಕಾರಣ ಕರ್ನಾಟಕದ ಚುಕ್ಕಾಣಿಯನ್ನು ಹಿಡಿಯುವಂತಹ ಕಾಲ ತಿಳಿಸ್ತಾ ನಮ್ಮ ಯತ್ನಾಳವ್ರಿಗೂ ಒಂದು ಸಂದೇಶವನ್ನ ಕೊಡ್ತಾ ಇದ್ವಿ. ಆದಷ್ಟು ಧರ್ಮ ಮಾರ್ಗದಲ್ಲೇ ನಡೆದು ನಮ್ಮ ಸನಾತನ ಧರ್ಮವನ್ನ ಪೋಷಿಸ